Hello friends, welcome back to my channel SR Creations 2024. ಇವತ್ತು ನಾವು ರಾಗಿ ದೋಸೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸ್ಪೆಷಲ್ ರಾಗಿ ದೋಸೆ ಅಂದ್ರೆ ಮೊಳಕೆ ಕಾಳು ಮೊಳಕೆ ಬಂದಿರೋ ರಾಗಿಯ ದೋಸೆ ಫ್ರೆಂಡ್ಸ್. ಇದು ಒಂದು ಲೋಟ ರಾಗಿನ ನಾನು ಒಂದು ಇಡೀ ದಿನ ನೆನೆ ಹಾಕ್ಬಿಟ್ಟು ಅದು ನೀರೆಲ್ಲ ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಫ್ರೆಂಡ್ಸ್. ಒಂದು ಲೋಟ ರಾಗಿ ಕಾಳಿಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಉದ್ದಿನ ಕಾಳು, ಒಂದು ಬಟ್ಲು ಅವಲಕ್ಕಿ, ಅದನ್ನ ಸಪ್ರೇಟಾಗಿ ನೆನೆ ಹಾಕ್ಬಿಟ್ಟು ಒಂದು 3 ಅವರ್ಸು. ಅದಾದಮೇಲೆ ಇವೆಲ್ಲನ ನಾವು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಮೊದಲು ನಾನು ಇಲ್ಲಿ ರಾಗಿನ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅವಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ನಾವು ಯಾವಾಗಲೂ ಇಡ್ಲಿ ದೋಸೆ ಮಾಡೋಕ್ಕೆ ಇಡ್ತೀವಲ್ಲ, ಒಂದು ನೈಟ್ ಪೂರ್ತಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಮತ್ತು ಬೆಳಗ್ಗೆ ಎದ್ದು ಅದನ್ನು ನಾವು ಮಾಮೂಲಿ ಉಪ್ಪು ಹಾಕ್ತೀವಲ್ವಾ, ಆ ಥರ ಉಪ್ಪು ಹಾಕ್ಬಿಟ್ಟು ಮಾಡೋದು. ಇದು ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಹೇಳಿ ಮಾಡಿಸಿದಂತಹ ಫುಡ್ ಇದು. ನೋಡಿ, ಒಂದ್ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ತುಂಬ ಇಂಪಾರ್ಟೆಂಟ್ ನಮಗೆ. ಪ್ಲೀಸ್ ನೋಡಿ, ಈ ಥರ ಪೇಸ್ಟ್ ಮಾಡಿಬಿಟ್ಟು ಒಂದು ನೈಟ್ ಪೂರ್ತಿ ಒಂದು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಫ್ರೆಂಡ್ಸ್. ನೆಕ್ಸ್ಟು ಮಾರ್ನಿಂಗು ತುಂಬ ಚೆನ್ನಾಗಿ ಬಂದಿರುತ್ತೆ. ತುಂಬ ಚೆನ್ನಾಗಿ ನಾವು ಇಡ್ಲಿ ದೋಸೆ ಎಲ್ಲ ಮಾಡುವಾಗ ಇಟ್ಟು ಬೆಳಗ್ಗೆ ಚೆನ್ನಾಗಿ ಹುಬ್ಬಿ ಚೆನ್ನಾಗಿ ಬಂದಿರುತ್ತಲ್ವ, ಚೆನ್ನಾಗಿ ರೆಡಿಯಾಗಿರುತ್ತೆ ಸಾಫ್ಟಾಗಿ, ಚೆನ್ನಾಗಿ ನೊರೆಯಾಗಿ. ಅದೇ ಥರ ಇದು ಈ ಹಿಟ್ಟು ಸಹಿತ ರಾಗಿ, ಮೊಳಕೆ ಕಾಳು, ಉದ್ದಿನಬೇಳೆ, ಅವಲಕ್ಕಿ ನಾವು ರಾತ್ರಿ ಏನು ಪೇಸ್ಟ್ ರೆಡಿ ಮಾಡಿ ದೋಸೆಗಂತ ಇಟ್ಟಿದ್ವೋ ಅದು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ಯಾವಾಗ ಬೇಕೋ ಅನಿಸುತ್ತೋ ಆವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ನಾವು ಇಡ್ಲಿನೂ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ನಾವು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ, ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವತ್ತು ನಾನು ಫಸ್ಟ್ ದೋಸೆ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂಚು ಚೆನ್ನಾಗಿ ಕಾದ್ಮೇಲೆ ನಾವು ಯಾವಾಗಲೂ ದೋಸೆ ಹಾಕ್ತೀವಲ್ವ ಫ್ರೆಂಡ್ಸ್, ಅದೇ ರೀತಿ ನೀವು ದೋಸೆ ಹಾಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ದೋಸೆ. ನೀವು ಅನ್ಸೋದೇ ಇಲ್ಲ ನಾವು ಇದು ರಾಗಿ ದೋಸೆ ಇದು ಅಂತ. ಕಲ್ಲರ್ ನೋಡಿ ಗೊತ್ತಾಗಬೇಕು ಅಷ್ಟೇ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ, ತುಂಬ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ತುಂಬ ಸೂಪರಾಗಿರುತ್ತೆ. ವೆಯ್ಟ್ ಲೆಸ್ ಮಾಡೋರ್ಗಂತೂ ತುಂಬ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್ ಇದು ಫುಡ್ಡು. ನೋಡಿ, ಒಂದ್ಸಲ ಮಾಡ್ಕೊಂಡು ಇದನ್ನು ಟೇಸ್ಟ್ ಮಾಡಿ ಯಾವ ಥರ ಇತ್ತು ಅಂತ ಹೇಳಿ ಫ್ರೆಂಡ್ಸ್. ನೀವು ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಇಲ್ಲ ನಾನು ಇವತ್ತು ಇದನ್ನು ಆಲೂಗಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಮಾಡಿಬಿಟ್ಟು ಹೇಳಿ ಯಾವ ರೀತಿ ಬಂತು ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬರ್ತಾ ಇದ್ದಾವೆ ದೋಸೆ. ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಫ್ರೆಂಡ್ಸ್.